ನಮ್ಮ ಜೊತೆಗೆ ಈಶ್ವರ್ ಖಂಡ್ರೆ ಅವರಿದ್ದಾರೆ, ಮಾತನಾಡಿಸ್ತಾ ಹೋಗ್ತೇನೆ. ಸರ್, ಮೊನ್ನೆ ಅಷ್ಟೇ ತಮ್ಮ ಒಂದು ಎಲ್ಲ ಡಿಪಾರ್ಟ್ಮೆಂಟು ತಮ್ಮ ಒಂದು ಇಲಾಖಾವಾರು ರಿಪೋರ್ಟನ್ನು ಹೈಕಮಾಂಡ್ಗೆ ಸಲ್ಲಿಸಿದ್ರಿ. ಈಗ KPCC ಕಾರ್ಯಾಧ್ಯಕ್ಷರು ಕೂಡ ಇವತ್ತು ಇಲಾಖಾವಾರು ರಿಪೋರ್ಟನ್ನು ಕೊಡಿ ಅನ್ನುವಂತಹ ಮಾತನ್ನು ಕೇಳಿದ್ದಾರೆ ಮಂಜುನಾಥ್ ಭಂಡಾರಿ ಅವರು ಕಾರ್ಯಾಧ್ಯಕ್ಷರಾಗಿದ್ದಾರೆ. ನೋಡಿ, ಮಾನ್ಯ ಮುಖ್ಯಮಂತ್ರಿಯವರಿಗೆ, ಮಾನ್ಯ KPCC ಅಧ್ಯಕ್ಷರಿಗೆ ನಾವು ನಮ್ಮ ಸಾಧನೆ ಮಾಡಿದಂಥದ್ದು ಏನು ವರದಿ ಇದೆ, ವರದಿ ಕೊಟ್ಟಿದ್ದೇವೆ. ಅವ್ರು ಕೊಟ್ಟಿದ ಮೇಲೆ ಆಯಿತು. ಬಹಿರಂಗ ಹೇಳಿಕೆ ಕೊಡುವವರ ರಿಪೋರ್ಟ್ ಕಾರ್ಡ್ ಕೇಳಿರುವಂತಹದ್ದು ಸರ್ ಇವತ್ತು ಬೆಳಗ್ಗೆ. ನೋಡಿ, ಅದಕ್ಕೆ ಏನು ಹೈಕಮಾಂಡ್ದವ್ರು ಏನು ಹೇಳಿದ್ದಾರೆ, ವರಿಷ್ಠರು ಏನು ಹೇಳಿದ್ದಾರೆ, ಯಾರೂ ಬಹಿರಂಗವಾಗಿ ಪಕ್ಷದ ಬಗ್ಗೆ ವೈಯಕ್ತಿಕ ವಿಚಾರಗಳು ಮಾತನಾಡಬಾರ್ದು ಅನ್ನುವಂಥ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಆ ಸೂಚನೆಗೆ ನಾವೆಲ್ಲ ಬದ್ಧರಾಗಿದ್ದೇವೆ. ಸರ್, ಈಗ ಹೈಕಮಾಂಡ್ ಕೇಳಿದಂತಹ ಸಮಯದಲ್ಲಿ ರಿಪೋರ್ಟ್ ಕಾರ್ಡ್ ಕೊಟ್ಟಿದ್ದು ಸರಿ, ಆದರೆ ಇದೀಗ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸುವವರಿಗೆ ಈ ಒಂದು ವರ್ಡನ್ನ ಮಧ್ಯೆ ಇಟ್ಟು ನೀವು ಬಹಿರಂಗವಾಗಿ ಹೇಳಿಕೆ ಕೊಡೋದಾದ್ರೆ ಇಲಾಖಾವರು ಏನು ಕೆಲಸ ಮಾಡಿದಿರಿ ಕೊಡಿ ಅನ್ನುವಂಥದ್ದು ಎಷ್ಟರ ಮಟ್ಟಿಗೆ ಸರಿ? ಎಲ್ಲರೂ ಕೂಡ ಹಿರಿಯ ಸಚಿವರಿದ್ದಾರೆ ನೋಡಿ, ಆ ಹೇಳಿಕೆ ನಾನು ನೋಡಿಲ್ಲ. ನಾನು ನೋಡದೆ ಯಾವುದೇ ರೀತಿಯ ಪ್ರತಿಕ್ರಿಯೆ ಕೊಡಲಿಕ್ಕೆ ಹೋಗೋದಿಲ್ಲ. ಸಚಿವರು ಹಂಗಾದ್ರೆ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಅಥವಾ ಅಭಿಪ್ರಾಯವನ್ನು ವ್ಯಕ್ತಪಡಿಸುವಂತ ಅವಕಾಶ ಇಲ್ವಾ? ಯಾವುದೇ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಯಾವುದೇ ರೀತಿಯ ತೊಂದರೆ ಇಲ್ಲ. ಪ್ರತಿಯೊಬ್ಬರು ತಮ್ಮ ತಮ್ಮ ಏನು ಅಭಿಪ್ರಾಯ ಇದೆ ವ್ಯಕ್ತ ಮಾಡಲಿಕ್ಕೆ ಸಂಪೂರ್ಣವಾದಂಥ ಅವಕಾಶ ನಮ್ಮ ಪಕ್ಷದಲ್ಲಿದೆ. ಪಕ್ಷದ ಆಂತರಿಕ ವಿಚಾರ ಪಕ್ಷದ ಆಂತರಿಕ ಸಭೆಯಲ್ಲಿ ಮಾತ್ರ ಹೇಳಬೇಕು. ಸರ್ಕಾರವನ್ನು ದುರ್ಬಲಗೊಳಿಸುವಂಥ ರೀತಿಯಲ್ಲಿ ಯಾರು ಹೇಳಿಕೆ ಕೊಡಬಾರ್ದು ಅನ್ನೋಂಥ ಮಾತನ್ನು ಹೇಳಿದ್ದಾರೆ. ಕಾರ್ಯಾಧ್ಯಕ್ಷರು ಕೇಳಿರುವಂತಹ ವರದಿ ಸರಿ ಇದೆ. ಹಾಗಾದ್ರೆ ಕಾರ್ಯಾಧ್ಯಕ್ಷರು ಏನು ಕೇಳಿದ್ದಾರೆ ಅಂತ ಮಾಹಿತಿ ನನಗಿಲ್ಲದೆ ನಾನು ಸರಿ ಇದೆಯಾ ಅಥವಾ ತಪ್ಪಿದೆ ಅಂತ ಹೆಂಗೆ ಹೇಳಿ? ಇದಿಷ್ಟು ಈಶ್ವರ್ ಖಂಡ್ರೆ ಅವರ ಮಾತು. ಕ್ಯಾಮ್ರಾಮನ್ ಜಯರಾಮ್ ಜೊತೆ ದೀಪಕ್ ಕುಕ್ವಾಡ, ಪವರ್ ಟಿವಿ, ಬೆಂಗಳೂರು.